ರಾಜಸ್ಥಾನದ ಜೈಪುರ ಅಜ್ಮೀರ್ ಹೆದ್ದಾರಿಯಲ್ಲಿ ನಿನ್ನೆ ಬೆಳಗ್ಗೆ ಬಾಂಕ್ರೋಟಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗ್ಯಾಸ್ ತುಂಬಿದ ಟ್ಯಾಂಕರ್ನಲ್ಲಿ ಬೆಂಕಿ ಮತ್ತು ನಂತರದ ಸ್ಫೋಟದಿಂದಾಗಿ ಇದುವರೆಗೆ 14 ಜನರು ಸಾವನ್ನಪ್ಪಿದ್ದಾರೆ. 41 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಅಪಘಾತ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದೆ. ಈ ಭೀಕರ ಅಪಘಾತದ ವಿಡಿಯೋಗಳು ಒಂದೊಂದಾಗಿ ಹೊರಬರುತ್ತಿವೆ. ಸ್ಥಳದಿಂದ ಜನರು ಅಲ್ಲಿ ಇಲ್ಲಿ ಓಡುತ್ತಿರುವುದನ್ನು ನೀವು ಕಾಣಬಹುದು. ಅವಘಡದ ಭೀಕರತೆ ನೋಡಿದಾಗ ಎಂತಹವರ ಆತ್ಮವು ನಡುಗುತ್ತದೆ. ಅಂತಹ ಆಘಾತಕಾರಿ ಚಿತ್ರಗಳು ಘಟನಾ ಸ್ಥಳ ಮತ್ತು ಎಸ್ಎಂಎಸ್ ಆಸ್ಪತ್ರೆಯ ಶವಾಗಾರದಿಂದ ಹೊರಬಂದಿದೆ. ಅಪಘಾತ ಸಂಭವಿಸಿದ ಟ್ಯಾಂಕರ್ ಚಾಲಕನ ಅವಶೇಷಗಳು ಛಿದ್ರವಾಗಿ ಚದುರಿವೆ. ಅವುಗಳನ್ನು ಬಂಡಲ್ನಲ್ಲಿ ಹಾಕಿದ ನಂತರ ಆಂಬ್ಯುಲೆನ್ಸ್ನಲ್ಲಿ ಇರಿಸಲಾಯಿತು. ನಂತರ ಎಸ್ಎಂಎಸ್ ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಲಾಯಿತು. ಬೆಳಗ್ಗೆ 5:45 ಸುಮಾರಿಗೆ ಬಾಂಕ್ರೋಟಾ ಅಗ್ನಿ ಅವಘಡ ಸಂಭವಿಸಿದೆ. ಸ್ಥಳದಲ್ಲಿ ಕಾರು, ಬಸ್, ಟ್ರಕ್, ಬೈಕ್, ಪಿಕಪ್ ಸೇರಿದಂತೆ ಸುಮಾರು 40 ವಾಹನಗಳು ಸುಟ್ಟು ಭಸ್ಮವಾಗಿವೆ. ಸ್ಥಳದ ಸಿಸಿಟಿವಿ ದೃಶ್ಯಾವಳಿಗಳು ಬಾಂಕ್ರೋಟದ ಡಿಪಿಎಸ್ ಶಾಲೆಯ ಮುಂದೆ ಎಲ್ಪಿಜಿ ತುಂಬಿದ ಟ್ಯಾಂಕರ್ ಯು-ಟರ್ನ್ ಮಾಡುವುದನ್ನು ತೋರಿಸುತ್ತದೆ. ಟ್ಯಾಂಕರ್ ಅಜ್ಮೀರ್ನಿಂದ ಜೈಪುರ್ ಕಡೆಗೆ ಬರುತ್ತಿತ್ತು. ಈ ವೇಳೆ ಜೈಪುರದಿಂದ ಬರುತ್ತಿದ್ದ ಟ್ರಕ್ ಗ್ಯಾಸ್ ಟ್ಯಾಂಕರ್ ನಳಿಕೆಗೆ ಡಿಕ್ಕಿ ಹೊಡೆದಿದೆ. ಘರ್ಷಣೆ ನಂತರ ಬೆಂಕಿ ಮತ್ತು ಹೊಗೆಯ ಮೋಡ ಹರಡಿತು. ಕೆಲವು ಸೆಕೆಂಡ್ಗಳ ನಂತರ ಟ್ಯಾಂಕರ್ ಸ್ಫೋಟಗೊಂಡಿತು ಮತ್ತು ಸುತ್ತಮುತ್ತಲಿನ ವಾಹನಗಳಲ್ಲಿ ಭೀಕರ ಬೆಂಕಿ ಕಾಣಿಸಿಕೊಂಡಿತು. ಬಳಿಕ ಟ್ಯಾಂಕರ್ ಬ್ಲಾಸ್ಟ್ ಆಯಿತು.